ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ನಾಗಮಂಗಲ ಗಲಭೆ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡರವರು ಘಟನೆಗೆ ಕಾರಣವೇನೆಂದು ಸೂಕ್ತ ತನಿಖೆ ನಡೆಸಿ ಹಿಂದೂಗಳೇ ಆಗಲಿ ಮುಸ್ಲಿಮರೇ ಆಗಲಿ ಯಾವುದೇ ಪಕ್ಷ ಅಥವಾ ಸಂಘಟನೆಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳೇ ಆಗಲಿ ಈ ಸಂಘಟನೆಯಲ್ಲಿ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗುವಂತೆ ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ರಾಜ್ಯದ ಬಗ್ಗೆ ರಾಜ್ಯದ 6.5 ಕೋಟಿ ಜನಗಳ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾತಾಡಬೇಕು. ಈಗ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೂ ಹಿಂದೂ ಮತ್ತು ಮುಸ್ಲಿಮ್ಸ್ ಅವರು ಒಂದು ಮನೆ ಜನ ಥರ ಇದ್ದರು. ಕೆಲವು ಕಿಡಿಗೇಡಿಗಳು ಇವತ್ತು ನಮ್ಮ ನಾಡ ಹಬ್ಬ ವಿಘ್ನೇಶ್ವರನ ಒಂದು ವಿಸರ್ಜನೆ ಒಂದು ಸಂದರ್ಭದಲ್ಲಿ ಕಿಡಿಗೇಡಿಗಳು ರೋಡನ್ನು ತಡೆ ಮಾಡಿ ಮೇನ್ ರೋಡ್ನ ಗಣಪತಿ ಪ್ರೊಸೆಷನ್ ಹೋಗುವಂಥ ಸಂದರ್ಭದಲ್ಲಿ ಕಲ್ಲನ್ನ ಹೊಡೆದು ಕೆಲವು ಕಿಡಿಗೇಡಿಗಳು ಈ ಗಲಾಟೆಯನ್ನು ಮಾಡಿರೋದು ಸಾಬೀತಾಗಿದೆ. ಜೊತೆಗೆ ಈಗಾಗಲೇ ಪೊಲೀಸ್ ಇಲಾಖೆ SP ಅವರು ರಾತ್ರಿ IG ಅವರು 10:30 IG ಅವರು ನಾಗಮಂಗಲ ಪಾಸ್ ಆಯ್ತಾ ಇದ್ರು. ನಾನು ಫೋನ್ ಮಾಡಿದೆ, IG ಸಾಹೇಬ್ರು ಫೋನ್ ಮಾಡಿಲ್ಲ, ನನಗೆ ಮಾಹಿತಿ ಬಂತು. ಈಗಾಗಲೇ 45 ಜನಕ್ಕೆ ಎಡಮರಿ ಕಟ್ಟಿದ್ದಾರೆ. ಒಂದು ಈ ಮಂಡ್ಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕೃತಜ್ಞತೆ ಹೇಳ್ತೀನಿ. ಇನ್ನೂ ಇದರಿಂದ ಯಾರ್ಯಾರವ್ರೆ ಕಾಣದ ಕೈಗಳು, ಯಾವ್ಯಾವ ರೌಡಿ ಶೀಟ್ರುಗಳು, ಯಾವ್ಯಾವ ಕೆಟ್ಟ ಹುಳಗಳವೆ, ಅವು ಕೂಡಲೇ ಭೇದಿಸಬೇಕು. ಈ ಗಲಭೆ ಯಾಕೆ ಬಂತು, ಏನಾಯಿತು, ಯಾವುದೇ ಪಕ್ಷಪಾತ ಬೇಡ. ಅವನು ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ. ನಮ್ಮ ಮಂಡ್ಯ ಜಿಲ್ಲೆ ಸಕ್ಕರೆಯ ಜಿಲ್ಲೆ. ಸಕ್ಕರೆ ಜಿಲ್ಲೆನ ಇವತ್ತು ಏನು ಯಾವ ಮಟ್ಟಕ್ಕೆ ಬಿದಿಗೆ ತತ್ತಿದ್ದಾರೆ. ನಮ್ಮ ಜಿಲ್ಲೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಅವಮಾನ ಆಗ್ತಾ ಇದೆ. ಮಂಡ್ಯ ಜಿಲ್ಲೆ ಒಳಗಡೆ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಅಂತಂದರೆ ಅರ್ಥ ಏನಿದೆ. ಇಡೀ ದೇಶಕ್ಕೆ ಒಂದು ಮಾದರಿ ಆದಂಥ ನಮ್ಮ ಜಿಲ್ಲೆ. ನಾವೇನು ಜಮ್ಮು ಕಾಶ್ಮೀರ ಬಾರ್ಡರ್ ಇವೇನ್ರಿ? ಮತ್ತು ಈ ಸರ್ಕಾರ ಅಧ್ಯಕ್ಷಿಸ್ಕೊಂಡು ನಾನು ನೋಡಿದೆ, ರಾತ್ರಿ ಚಲರಾಯ ಸ್ವಾಮಿ ಅವರು ವಿದೇಶದಿಂದ ಅಕ್ಕ ಸಮ್ಮೇಳನಕ್ಕೆ ಬಂದಿದ್ದಾರೆ. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವರು ಈ ಜಿಲ್ಲೆ ಒಬ್ಬರು ಹಿರಿಯ ಮುಖಂಡರು. ಕೂಡಲೇ ಯಾರನ್ನ ಪರಪಕ್ಷ ಬೇಡ, ಕಾಂಗ್ರೆಸ್ ಅನ್ನಿರಲಿ, JDS ಅನ್ನಿರಲಿ, BJP ಅನ್ನಿರಲಿ, ರೈತ ಸಂಘದಲ್ಲಿರಲಿ, ಇಲ್ಲ ಯಾವುದೇ ಥರದ ಹಿಂದೂ ಪರ ಸಂಘಟನೆ ಇರಲಿ, ಯಾರು ತಪ್ಪಿಸೋಸ್ತ್ರವ್ರು ಅವ್ರಿಗೆ ಶಿಕ್ಷೆ ಹಾಕಬೇಕು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.